ಗಲಗಲ ಗೌರಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೌರಿ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಶುಭ್ರಗೊಳಿಸೋದು, ಮನೆ ಮುಂದೆ ರಂಗೋಲಿ ಹಾಕೋದು, ಪೂಜೆಗೋಸ್ಕರ ತಯಾರಿ ಮಾಡೋದು ಎಲ್ಲ ಕೂಡ ನಡೀತಾ ಇದೆ. ಈಗ ನೇರವಾಗಿ ಕಾಲ್ ಕಡೆ ಹೋಗೋಣ, ಯಾಕಂದ್ರೆ ತುಂಬಾ ಜನ ಕರೆ ಮಾಡ್ತಾ ಇದ್ದಾರೆ ಗೌರಿ ಹಬ್ಬದ ವ್ರತಾಚರಣೆ ಬಗ್ಗೆ ಕೇಳೋದಕ್ಕೆ. ಬೆಂಗಳೂರಿನಿಂದ ರಂಜಿತ್ ಇದ್ದಾರೆ. ನಮಸ್ತೆ ರಂಜಿತ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ನಿಮ್ಮ ಪ್ರಶ್ನೆ ಏನು ಕೇಳಿ. ಗುರುಜಿ ಅವರು ನಮಸ್ಕಾರ. ನಮಸ್ಕಾರ ರಂಜಿತ್ ಅವರೇ, ನಮಸ್ಕಾರ. ಹೇಳಿ, ಏನು ನಿಮ್ಮ ಪ್ರಶ್ನೆ? ನಾವು ನಮ್ಮ ಬೀದಿಯಲ್ಲಿ ಗಣೇಶ ಕೂರಿಸ್ತಾ ಇದೀವಿ. ಹಾ, ಅದು ಸಮಯ ಎಷ್ಟೊತ್ತಿಗೆ ಅಂತ ಪ್ರತಿಷ್ಠಾಪನೆ, ಅದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು. ನಾಳೆ ಬೆಳಿಗ್ಗೆ ನೀವು ಕೂಡಿಸ್ತಾ ಇರೋದಲ್ವಾ? ನಾಳೆ ಕೂರಿಸ್ತಾ ಇತ್ತು. ನಾಳೆ ಬೆಳಿಗ್ಗೆ ನೋಡಿ, ಪ್ರಾತಃ ಕಾಲದಲ್ಲಿ ಬೆಳಿಗ್ಗೆ 4 ಗಂಟೆ 4:15 ಪ್ರಾರಂಭ ಮಾಡಿ ನೀವು 9-9:15 ಒಳಗೆ ಕೂಡಿಸಿ. ಅಷ್ಟೊಳಗೆ ಯಾವ ಸಮಯ ಆಗುತ್ತೆ ನೋಡ್ಕೊಂಡು ಅಲ್ಲಿ ಕೂಡಿಸ್ಬಹುದು ತಾವು. ಸಾಯಂಕಾಲ ಟೈಮಿಂಗ್ಸ್ ಏನಿಲ್ವಲ್ಲ? ಅದು ಸಂಜೆ ಸಾಮಾನ್ಯ ನೋಡಿ, ಇದು ವ್ರತ ಪೂಜೆ ಇದೆಲ್ಲ ಬೆಳಗ್ಗೆ ಕೂಡಿಸೋದು ಬಹಳ ಒಳ್ಳೆಯದು. ಅಥವಾ ಇಲ್ಲ ಆಗ್ತಾನೆ ಇಲ್ಲ ಅಂದ ಕಾಲದಲ್ಲಿ ಸಾಯಂಕಾಲ ಒಂದು 4-5 ಗಂಟೆಗೆ ಕೂಡಿಸ್ಬಹುದು. ಆದರೆ ನಾನು ಏನು ನಿಮಗೆ ಸಲಹೆ ಕೊಡ್ತೀನಿ ಅಂದರೆ, ಬೆಳಗ್ಗೆನೇ ಕೂಡಿಸೋದು. ಬೆಳಗ್ಗೆ ಕೂಡಿಸಿ ಒಂದು ಪೂಜೆ ಮಾಡೋದು 8 ಗಂಟೆ ವೇಳೆಗೆ ತುಂಬ ಒಳ್ಳೆಯದು. ಎಸ್, ಧನ್ಯವಾದಗಳು ರಂಜಿತ್ ಅವರೇ. ಇನ್ನು ಶ್ರೀರಾಮ್ ಅವರು ಶಿರಾದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀರಾಮ್. ನಮಸ್ತೆ ಮೇಡಮ್, ಶಿರಾದಿಂದ ಶ್ರೀರಾಮ್ ಅಂತ. ಹಬ್ಬ ಜೋರಾ? ಹೌದು ಮೇಡಮ್. ಪ್ರಶ್ನೆ ಏನು ಕೇಳಿ ಶಾಸ್ತ್ರಿಗಳೇ. ನಮಸ್ಕಾರ ಶ್ರೀರಾಮ್ ಅವರೇ, ನಮಸ್ಕಾರ. ನಮಸ್ತೆ ಸರ್. ಹೇಳಿ, ತಮ್ಮ ಏನು? ಏನಿಲ್ಲ ಸರ್, ಈಗ 16 ಎಳೆ ದಾರ 16 ಗಂಟೆ ಹಾಕೊಂಡಿರ್ತೀವಲ್ಲ ಸರ್, ಇದನ್ನ ಪೂಜೆಗೆ ಮುಂಚೆ 16 ಎಳೆಯ ದಾರ ಏನು? ಅದು ಪೂಜೆಗೆ ಮುಂಚೆ ಕಟ್ಕೋಬೇಕು, ವ್ರತ ಆಚರಣೆ ಮುಂಚೆ. ಪೂಜೆಗೆ, ವ್ರತಾಚರಣೆ ಅಲ್ಲ, ಪೂಜೆಗೆ ಅಲ್ಲಿ ಒಂದು ವೀಳ್ಯದೆಲೆ ಮೇಲೆ 16 ಗಂಟಿನ ದಾರವನ್ನು ಮಾಡಿ ಇಟ್ಟು ಅದಕ್ಕೆ ಆವಾಹನೆ ನೀವೇನು ಗೌರಿಗೆ ಪೂಜೆ ಮಾಡ್ತೀರೋ ಆ ರೀತಿಯಲ್ಲಿ ದಾರಕ್ಕೂ ಪೂಜೆ ಸಲ್ಲಿಕೆಯಾಗುತ್ತೆ. ಆ 16 ಪತ್ರೆ ಪುಷ್ಪಗಳಿಂದ ಆಕೆಯನ್ನು ಆ ದಾರಕ್ಕೆ ಅಲ್ಲಿ ನಿನ್ನ ಸಾನ್ನಿಧ್ಯ ಇದೆ ಅಂತ ಹೇಳಿ ಆರಾಧನೆ ಮಾಡಿ, ಕೊನೆಗೆ ಪೂಜೆ ಎಲ್ಲ ಆದ ನಂತರದಲ್ಲಿ ಆಕೆ ಅನುಗ್ರಹ ಮಾಡ್ತಾ ಇದ್ದಾಳೆ, ನನ್ನ ಶರೀರದಲ್ಲಿ ನೆಲೆಸಿ ನನ್ನನ್ನು ಅನುಗ್ರಹಿಸ್ತಾ ಇದ್ದಾಳೆ ಅನ್ನೋ ಕಾರಣದಿಂದಾಗಿ ಅದನ್ನು ಪೂಜೆ ನಂತರದಲ್ಲಿ ಕಟ್ಕೊಳ್ತಕ್ಕಂಥದ್ದು. ಎಸ್, ಧನ್ಯವಾದಗಳು. ಇನ್ನು ಹೊಸಪೇಟೆಯಿಂದ ಜಯಲಕ್ಷ್ಮಿ ಕರೆ ಮಾಡಿದ್ದಾರೆ. ನಮಸ್ತೆ ಜಯಲಕ್ಷ್ಮಿ ಅವರೇ. ನಮಸ್ತೆ ರೀ. ಗೌರಿ ಹಬ್ಬದ ಶುಭಾಶಯಗಳು. ಪ್ರಶ್ನೆ ಏನು ಅಂತ ಕೇಳಿ. ನಿಮಗೂ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ರೀ. ಥ್ಯಾಂಕ್ ಯು ಮಾ. ನಮಸ್ಕಾರ. ನಮಸ್ಕಾರಮ್ಮ, ಹೇಳಿ, ಏನು ಪ್ರಶ್ನೆ ತಮ್ಮ? ನಮಸ್ಕಾರ ರೀ ಗುರುಗಳೇ. ನಮ್ಮ ಮಗಳ ಮದುವೆ ಬಗ್ಗೆ ಕೇಳ್ಬೇಕಾಗಿತ್ರಿ. ನೋಡಿ, ಸ್ವರ್ಣಗೌರಿ ವ್ರತ ಹಬ್ಬದ ದಿವಸ ನೀವು ಫೋನ್ ಕರೆ ಮಾಡಿದ್ದೀರಾ. ಹೀಗಾಗಿ ಈ ದಿವಸ ನಿಮ್ಮ ಮಗಳಿಗೆ ಹೇಳಿ, ಪೂಜೆ ಮಾಡಿಬಿಟ್ಟು ಒಂದು ತುಪ್ಪದ ದೀಪ ಹಚ್ಚಿ, ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಮಂತ್ರವನ್ನು ಪ್ರತಿ ದಿವಸ 108 ಬಾರಿ ಹೇಳಿ, 48 ದಿವಸ ಮಾಡಲಿ, ಅಥವಾ 21 ದಿವಸ ಮಾಡಬಹುದು. ಇದನ್ನು ಮಾಡೋದ್ರಿಂದ ಈ ಫಲ ನೀವೇ ನಿರೀಕ್ಷೆ ಮಾಡ್ತಿದ್ರೆ ಆ ಫಲ ಸಿದ್ಧಿಯಾಗುತ್ತೆ. ಸ್ವರ್ಣಗೌರಿ ಪೂಜೆ ಮಾಡೋದೇ ದಾಂಪತ್ಯಾರ್ಥ ಉಮಾಸತೀಂ ಅಂತ ಇರತಕ್ಕಂಥದ್ದು. ಹೀಗಾಗಿ ಮಾಡಲಿ, ಒಳ್ಳೆಯದಾಗಲಿ. ಎಸ್, ಇನ್ನು ಬೆಳಗಾವಿಯಿಂದ ಸತೀಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸತೀಶ್ ಅವರೇ. ನಮಸ್ಕಾರ. ನಮಸ್ತೆ. ನಿಮ್ಮ ಪ್ರಶ್ನೆ ಏನು ಕೇಳಿ, ಶಾಸ್ತ್ರಿಗಳಿದ್ದಾರೆ. ನಮಸ್ಕಾರ. ನಮಸ್ಕಾರ, ಹೇಳಿ ಗುರುಗಳು. ಅದು ನಾನು ಮೊದ್ಲೇ ಸರಿ ಗೌರಿ ಪೂಜಾ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಮಾಡ್ಬೇಕಂತ, ಆರ್ಥಿಕವಾಗಿ ನಾನು ಸರಿ ಇಲ್ಲ. ಅದು ಹೇಗೆ ಮಾಡಬೇಕು? ಸರಳವಾಗಿ ಮಾಡೋದಾದರೆ ನೋಡಿ, ಗೌರಿಯನ್ನು ತಂದು ಕೂಡಿಸಿ ಒಂದು ಬಾಳೆ ಎಲೆ, ನನಗೆ ಇಷ್ಟೊತ್ತು ಹೇಳಿದ್ನಲ್ಲ, ಬಾಳೆ ಎಲೆ ಮೇಲೆ ಒಂದು ಅಕ್ಕಿ ಹಾಕಿ ಅದರ ಮೇಲೆ ಒಂದು ನೀವೇನು ತಂದಿರ್ತೀರೋ ಆ ಮೂರ್ತಿಯನ್ನಿಟ್ಟು ನಿಮ್ಮ ಯಥೋಚಿತವಾಗಿ, ನಾನಾಗಲೇ ಹೇಳಿದೆ, ಯಾರಾದರೂ ಪುರೋಹಿತರಿದ್ರೆ ತುಂಬ ಒಳ್ಳೆಯದು, ಅವರ ಮಾರ್ಗದರ್ಶನ ತೊಗೊಂಡ್ರೆ. ಯಾಕೆಂದರೆ ಗೊತ್ತಿರೋದಿಲ್ಲ ಏನೇನು ಮಾಡಿದ್ವು ಅಂತಕ್ಕಂತಹ ಒಂದು ಅಪರಾಧಿ ಪ್ರಜ್ಞೆ ನಮಗೆ ಕಾಡಬಾರ್ದು. ಪೂಜೆ ಮಾಡಿದ ಮೇಲೆ ಸಮಾಧಾನ ಚಿತ್ತ ಇರಬೇಕು ವಿನಃ, ಪೂಜೆ ಮಾಡಿ ಅದು ಸರಿ ಮಾಡಿದ್ನ, ಇದು ಸರಿ ಮಾಡಿದ್ನ, ಇದನ್ನು ಮಾಡಿದ ಸರಿನಾ ಅಂತ ಗೊಂದಲ ಇರಬಾರ್ದು, ಗೊಂದಲ ಉಳಿಬಾರ್ದು. ಕೊನೆಗೆ ನಮಗೆ ಶಾಂತಿ ಸಮಾಧಾನ ಉಳಿಬೇಕು. ಹೀಗಾಗಿ ಹತ್ತಿರದಲ್ಲಿ ಯಾರಾದರೂ ಇದ್ದರೆ ಸಂತೋಷ. ಇಲ್ಲ, ನನಗೆ ಯಾರೂ ಸಿಗ್ತಾ ಇಲ್ಲ, ನಾನು ಕಷ್ಟದಲ್ಲಿದ್ದೀನಿ ಅಂದರೆ, ಯಾರೂ ಅವೈಲಬಲ್ ಇಲ್ಲ ಅಂತಂದರೆ ನೀವೇ ಆಕೆಗೆ ನೋಡಿ, ನಾನಾಗಲೇ ಹೇಳಿದೆ ಎಷ್ಟೋ ಉಪಚಾರಗಳು, ಷೋಡಶೋಪಚಾರಗಳಿದ್ದಾವೆ. ಅದರಲ್ಲಿ ಯಾವುದಾಗುತ್ತೆ, ಹಾಲು ಮೊಸರು ಎಲ್ಲ ಹಾಕಿ, ಅದಕ್ಕೆ ಅಕಸ್ಮಾತ್ ಮಣ್ಣಿನ ಪ್ರತಿಮೆ ಆಗಿದ್ದರೆ ಕೇವಲ ಒಂದು ಹೂವಿನಲ್ಲಿ ಅದ್ಬಿಟ್ಟು ಹಾಕಿ, ಕೊನೆಗೆ 16 ಬಗೆಯ ಪತ್ರ ಪುಷ್ಪ ಇವುಗಳನ್ನೆಲ್ಲ ಸಮರ್ಪಣೆ ಮಾಡಿ ಒಂದು ನಮಸ್ಕಾರ ಮಾಡಿ, ಆ ತಾಯಿಗೆ ಲಲಿತಾ ಸಹಸ್ರನಾಮ ಅದನ್ನು ಸಾಧ್ಯವಾದರೆ ಹೇಳ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ. ಇದು ತಾಯಿಗೆ ಸರಳವಾಗಿ, ಬಹಳ ಮುಖ್ಯವಾಗಿ ತಾಯಿಗೆ ಒಂದು ಗೂಡಾನ್ನ ನೈವೇದ್ಯ ಮಾಡಬೇಕು. ಅದನ್ನು ನೈವೇದ್ಯ ಮಾಡಿ, ಅಥವಾ ಹೋಳಿಗೆ, ನಿಮಗೇನು ಸಾಧ್ಯವಾಗುತ್ತೋ, ನೀವೇನು ತುಂಬ ಪ್ರೀತಿಯಿಂದ ಸ್ವೀಕರಿಸ್ತೀರೋ ಅದನ್ನೇ ತಾಯಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು.
ಎಸ್ ಅಷ್ಟು ಮಾಡಿ ಒಳ್ಳೆಯದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತಷ್ಟು ಕರೆಗಳನ್ನು ಸ್ವೀಕರಿಸ್ತೀವಿ ಹಬ್ಬದ ಕುರಿತಂತೆ. ಹೆಚ್ಚೆಚ್ಚು ಪ್ರಶ್ನೆಗಳನ್ನು ಕೇಳೋದಕ್ಕೆ ಅಂತ ಜನ ಕರೆ ಮಾಡ್ತಿದ್ದಾರೆ ಶಾಸ್ತ್ರಿಗಳೇ. ಹಾಗಾಗಿ ಒಂದು ಚಿಕ್ಕ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಈ ವಿಶೇಷವಾದ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.